ಕರ್ನಾಟಕಕ್ಕೆ ಅಮಿತ್ ಶಾ ಎಂಟ್ರಿ ನಿಜಕ್ಕೂ ವಿರೋಧ ಪಕ್ಷದವರಿಗೆ ಭಯವನ್ನ ಹುಟ್ಟಿಸಿದಂತೂ ಸತ್ಯ. ಚಾಣಾಕ್ಷ ಅಮಿತ್ ಶಾ ಅವರು ವಿಧಾನಸಭಾ ಎಲೆಕ್ಷನ್ ಆಗಿತ್ತಲ್ಲ, ವಿಧಾನಸಭಾ ಎಲೆಕ್ಷನ್ಗಿಂತ ಹಿಂದೆ ಬಂದು ಈಗ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿ ಸೋಲುಂಡಿತ್ತು. ಈ ಕಾರಣಕ್ಕೋಸ್ಕರ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಲೋಕಸಭಾ ಎಲೆಕ್ಷನ್ ನಲ್ಲಿ ಹಲವಾರು ಷಡ್ಯಂತ್ರಗಳನ್ನ ರೂಪಿಸೋಕೋಸ್ಕರವಾಗಿ ಅಮಿತ್ ಶಾ ಅವರು ಹಲವಾರು ಕಾರ್ಯ ಯೋಜನೆಯನ್ನ ಇಟ್ಟುಕೊಂಡು ಕರ್ನಾಟಕಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಬಿಜೆಪಿಯ ನಾಯಕರುಗಳ ಜೊತೆ ಅವರು ಸಭೆಯನ್ನ ನಡೆಸಿದ್ದಾರೆ. ಯಾರು? ಅಮಿತ್ ಶಾ ಅವರು ಏನೇನೆಲ್ಲ ಮಾತನಾಡಿದ್ರು, ಏನೇನೆಲ್ಲ ಸೂಚನೆಯನ್ನ ಬಿಜೆಪಿಯ ನಾಯಕರಿಗೆ ಕೊಟ್ಟಿದ್ದಾರೆ, ಇದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಅವರು 10 ಸೂತ್ರಗಳನ್ನ ಇಟ್ಟುಕೊಂಡೇ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದ್ದು. ಯಾರು? ಅಮಿತ್ ಶಾ ಅವರು. ಯಾವ್ದಾದ್ರು 10 ಸೂತ್ರ? ಆ 10 ಸೂತ್ರದಿಂದ ನಿಜಕ್ಕೂ ಲೋಕಸಭಾ ಎಲೆಕ್ಷನ್ ತಲೆಕೆಳಗಾಗುತ್ತಾ ರಿಸಲ್ಟು? ಅಷ್ಟೊಂದು ಶಕ್ತಿ ಇದೆಯಾ ಆ 10 ಸೂತ್ರಕ್ಕೆ? ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಅಭ್ಯರ್ಥಿಗಳ ಆಯ್ಕೆಯ ಚಿಂತೆಯನ್ನ ಹೈಕಮಾಂಡ್ಗೆ ಬಿಡಿ, ರಾಜ್ಯದ 28 ಕ್ಷೇತ್ರಗಳಲ್ಲಿಯೂ ಕೂಡ ಗೆಲ್ಲುವಂತ ಟಾಸ್ಕ್ ಅನ್ನ ಪೂರ್ಣಗೊಳಿಸಿ ಅಂತ ಹೇಳಿ ರಾಜ್ಯ ಬಿಜೆಪಿ ನಾಯಕರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸೂಚನೆಯನ್ನ ನೀಡಿದ್ದಾರೆ. ಒಂದು ದಿನದ ಪ್ರವಾಸದ ನಿಮಿತ್ತ ಮೈಸೂರಿಗೆ ಆಗಮಿಸಿದ್ರು ಇವರು. ಖಾಸಗಿ ಹೋಟೆಲ್ನಲ್ಲಿ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸಭೆಯನ್ನ ನಡೆಸಿದ್ದಾರೆ. ಪಕ್ಷದ ಪ್ರಮುಖರು ಭಾಗವಹಿಸಿದ್ದ ಆ ಸಭೆಯಲ್ಲಿ ಹೈಕಮಾಂಡ್ ಕಾರ್ಯಸೂಚಿ ಬಗ್ಗೆ ಸಂದೇಶವನ್ನ ನೀಡಿರುವಂತಹ ಅಮಿತ್ ಶಾ ಅವರು ಇಡೀ ದೇಶದಲ್ಲಿ ಮೋದಿ ಸರ್ಕಾರ ಸಾಧನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ರಾಮ ಮಂದಿರ ಉದ್ಘಾಟನೆ ಬಳಿಕ ಪಕ್ಷದ ಪರವಾದ ಅಲೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಹಿಂದಿನ ಎಲ್ಲಾ ದಾಖಲೆಯನ್ನ ಮುರಿಯುವ ನಿಟ್ಟಿನಲ್ಲಿ ಎಲ್ಲಾ 28 ಕ್ಷೇತ್ರದಲ್ಲಿಯೂ ಜಯವನ್ನ ಸಾಧಿಸಲೇಬೇಕು ಅಂತ ಸೂಚನೆಯನ್ನು ನೀಡಿದ್ದಾರೆ ಚಾಣಾಕ್ಷ ಅಮಿತ್ ಶಾ ಅವರು. ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗಕ್ಕೆ ಪಕ್ಷ ಒತ್ತು ಕೊಟ್ಟಿದ್ರೂ ಕೂಡ ಪ್ರಯೋಜನವಾಗಿರಲಿಲ್ಲ. ಆ ವೈಫಲ್ಯವನ್ನ ಲಕ್ಷ್ಯದಲ್ಲಿ ಇರಿಸಿಕೊಂಡು ಮೈಸೂರು ಪ್ರಾಂತದ ಬಗ್ಗೆ ಪ್ರಸ್ತಾಪ ಮಾಡಿರುವಂತಹ ಅಮಿತ್ ಶಾ ಅವರು ಈ ಬಾರಿ ಜೆಡಿಎಸ್ ಬೆಂಬಲವಿರುವುದನ್ನ ವಿಶೇಷವಾಗಿ ಗಮನಕ್ಕೆ ತಂದಿದ್ದಾರೆ. ಜೆಡಿಎಸ್ ಹಾಗೆ ಬಿಜೆಪಿ ಪಕ್ಷ ಮೈತ್ರಿ ಆಯ್ತಲ್ಲ, ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪ್ರಭಾವ ಜಾಸ್ತಿ ಇದೆ ಅಂತ ಅವರ ಮನಸ್ಸಲ್ಲಿ ಇದೆ, ಅಮಿತ್ ಶಾ ಅವರ ಮನಸ್ಸಲ್ಲಿ ಇದೆ. ಯಾವುದೇ ಹಂತದಲ್ಲೂ ಗೊಂದಲವನ್ನ ಮಾಡೋದು ಬೇಡ, ಜಾಗೃತಿಯಿಂದ ಓಡಾಡಬೇಕು, ಜಾಗೃತಿಯಿಂದ ಇರಬೇಕು, ಜಾಗೃತಿಯನ್ನ ವಹಿಸಬೇಕು ಅಂತ ಹೇಳಿ ಕಿವಿ ಮಾತನಾಡಿದ್ದಾರೆ ಚಾಣಾಕ್ಷ ಅವರು. ಗೆಲುವಿಗಾಗಿ ಟಿಪ್ಸ್ ಗಳನ್ನ ಕೊಟ್ಟಿದ್ದಾರೆ ಅಮಿತ್ ಶಾ ಅವರು. ರಾಜ್ಯದಲ್ಲಿ ಗರಿಷ್ಠ ಸ್ಥಾನವನ್ನ ಗೆಲ್ಲುವ ಕಾರ್ಯತಂತ್ರದ ಬಗ್ಗೆಯೂ ಅಮಿತ್ ಶಾ ಚರ್ಚೆಯನ್ನ ಮಾಡಿದ್ದಾರೆ. ಆದ್ರೆ ಈ ಕುರಿತು ವಿವರ ಬಹಿರಂಗಪಡಿಸಲು ಪಕ್ಷದ ನಾಯಕರು ನಿರಾಕರಿಸಿದ್ದಾರೆ. ಬಲ್ಲ ಮೂಲಗಳ ಪ್ರಕಾರ ಪ್ರತಿ ಬೂತ್ ನಲ್ಲಿ ಹಿಂದಿನ ಬಾರಿಗಿಂತ 10% ಮತ ಚಲಾವಣೆ ಆಗುವಂತೆ ನೋಡ್ಕೊಳ್ಬೇಕು. ಅಂದ್ರೆ ಎಲ್ಲರೂ ಕೂಡ ಮತವನ್ನ ಹಾಕಬೇಕು, ಯಾರು ಒಬ್ರು ಮಿಸ್ ಆಗಬಾರದು ಅಂತ ಚಾಣಾಕ್ಷ ಅವರು ಪ್ಲಾನ್ ಅನ್ನ ಮಾಡಿದ್ದಾರೆ. ಮನೆ ಮನೆ ಸಂಪರ್ಕ ಚುರುಕುಗೊಳ್ಬೇಕಾಗಿದೆ. ವಾರ್ಡ್ ರೂಮ್ ಹಾಗೆ ವಾರ್ಡ್ ಮಟ್ಟದ ಕಚೇರಿಯನ್ನ ಹೆಚ್ಚು ಕ್ರಿಯಾಶೀಲವಾಗಿ ಇಟ್ಟುಕೊಳ್ಳುವಂತೆ ನಿರ್ದೇಶನವನ್ನ ಕೂಡ ಇವರು ನೀಡಿದ್ದಾರೆ. ಪ್ರತಿ ವಾರ್ಡ್ ನಲ್ಲೂ ಯಾರು ಕೂಡ ವೋಟ್ ಹಾಕದೆ ಮಿಸ್ ಆಗ್ಲೇಬಾರದು ಅನ್ನುವಂಥದ್ದು ಅಮಿತ್ ಶಾ ಅವರ ತಲೆಯಲ್ಲಿ ಇದೆ ಅಂತ ಅನ್ಸುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ, ಮಾಜಿ ಸಚಿವರಾಗಿರುವಂತಹ ಸಿಟಿ ರವಿ, ಶ್ರೀರಾಮುಲು, ಸಂಸದ ನಳಿನ್ ಕುಮಾರ್ ಕಟೀಲ್, ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್, ಇನ್ನು ಹಲವರು ಉಪಸ್ಥಿತರಿದ್ರು. ಯಾವುದಕ್ಕೆ? ಅಮಿತ್ ಶಾ ಅವರು ಕರೆದಿರುವಂತಹ ಅದೊಂದು ಮೀಟಿಂಗ್ಗೆ ಇದಿಷ್ಟು ಜನ ಉಪಸ್ಥಿತರಿದ್ರು, ಇದಕ್ಕಿಂತ ಜಾಸ್ತಿನೇ ಉಪಸ್ಥಿತರಿದ್ರು. ಟಿಕೆಟ್ ಯಾರಿಗೆ ಎನ್ನುವುದು ನಿಮಗ್ ಬೇಡ, ಅದನ್ನ ನಾವು ನೋಡ್ಕೊಂತೀವಿ ಅಂತ ಅಮಿತ್ ಶಾ ಅವರು ಕಡಾಖಂಡಿತವಾಗಿ ಹೇಳಿದ್ದಾರೆ. ಹಳೆ ಮೈಸೂರು, ಮಂಡ್ಯ, ಹಾಸನ, ಮೈಸೂರು, ಚಾಮರಾಜನಗರ ಕ್ಷೇತ್ರಗಳ ಬಗ್ಗೆ ಕ್ಲಸ್ಟರ್ ಮಟ್ಟದ ವಿಶೇಷ ಸಭೆಯನ್ನ ನಡೆಸಲಾಯಿತು. ಈ ಕ್ಷೇತ್ರದಲ್ಲಿ ಪಕ್ಷದ ಬಲಾಬಲಗಳ ಬಗ್ಗೆ ಅಮಿತ್ ಶಾ ಅವರು ಮಾಹಿತಿಯನ್ನ ಪಡೆದುಕೊಂಡು ಮುಖಂಡರ ಅಭಿಪ್ರಾಯವನ್ನ ಆಲಿಸಿದ್ದಾರೆ. ಆದ್ರೆ ಅಭ್ಯರ್ಥಿಗಳು ಯಾರಾಗ್ತಾರೆ ಅನ್ನುವಂತಹ ಸುಳಿವನ್ನ ಎಲ್ಲೂ ಕೂಡ ಅಮಿತ್ ಶಾ ಅವರು ಬಿಟ್ಟೇ ಕೊಟ್ಟಿಲ್ಲ. ಆ ಕ್ಷೇತ್ರಗಳ ಪೈಕಿ ಮಿತ್ರ ಪಕ್ಷ ಜೆಡಿಎಸ್ಗೆ ಯಾವ ಕ್ಷೇತ್ರಗಳು ಹೋಗಬೇಕು ಅನ್ನುವಂತಹ ಗುಟ್ಟನ್ನು ಕೂಡ ಇವರು ಬಿಟ್ಟುಕೊಟ್ಟಿಲ್ಲ. ಈಗಲೇ ಹೇಳ್ಬಿಟ್ರೆ ಎಲ್ಲಿ ಹೊಡೆದಾಡ್ಕೊಬಿಡ್ತಾರೋ, ನನಗ್ ಬೇಕು ಟಿಕೆಟ್ ಅಂತ ಹೇಳ್ತಾರೋ ಅನ್ನುವಂಥದ್ದಕ್ಕೆ ಅಮಿತ್ ಶಾ ಚಾಣಕ್ಯ ಅವರು ನಿಜಕ್ಕೂ ಯಾವ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ. ಶೀಘ್ರ ಅಭ್ಯರ್ಥಿ ಪಟ್ಟಿಗೆ ಮನವಿಯನ್ನ ಮಾಡಿದ್ದಾರೆ. ಚುನಾವಣಾ ಘೋಷಣೆಗೂ ಮುನ್ನ ಅಭ್ಯರ್ಥಿಗಳ ಪಟ್ಟಿ ನೀಡುವಂತೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಸೇರಿ ಅನೇಕ ನಾಯಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಚಿಂತೆ ಬೇಡ, ಹೈಕಮಾಂಡ್ ಆದಷ್ಟು ಶೀಘ್ರ ನಿರ್ಧಾರವನ್ನ ಕೈಗೊಳ್ಳುತ್ತೆ. ರಾಜ್ಯದ ಎಲ್ಲಾ ಕ್ಷೇತ್ರದಲ್ಲಿಯೂ ಗೆಲ್ಲುವತ್ತ ಗಮನವನ್ನ ಕೇಂದ್ರೀಕರಿಸುವಂತೆ ಅಮಿತ್ ಶಾ ಅವರು ಸೂಚನೆಯನ್ನ ನೀಡಿದ್ದಾರೆ.
ಇದೇನ್ ಟಿಕೆಟ್ ಇದೆಯಲ್ಲ ಇದನ್ನ ನಾವು ನೋಡ್ಕೊಂತೀವಿ, ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ನೀವು ಗೆಲ್ಲೋದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಅಂತ ಚುರುಕು ಮುಟ್ಟಿಸುವಂತೆ ಅಮಿತ್ ಶಾ ಅವರು ಹೇಳಿ ಹೋಗಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಗೆಲುವಿಗೆ ಅಮಿತ್ ಶಾ ಅವರು ದಶಸೂತ್ರವನ್ನ ಹಾಕೊಂಡಿದ್ದಾರೆ. ಅದರಲ್ಲಿ ಒಂದನೇ ಸೂತ್ರ ಏನಿದೆ ಅಂತಂದ್ರೆ, ಪ್ರತಿ ಬೂತ್ ನಲ್ಲಿ 10% ಹೆಚ್ಚುವರಿ ಮತ ಬದಲಾವಣೆ ಆಗುವಂತೆ ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರತಿ ಬೂತ್ ನಲ್ಲಿ 10% ಅಂದ್ರೆ ಪ್ರತಿಯೊಬ್ರು ಕೂಡ ವೋಟನ್ನ ಹಾಕಬೇಕು, ಆತರ ನೋಡ್ಕೊಳ್ಳಿ ನೀವು ಅಂತ ಒಂದನೇ ಸೂತ್ರದಲ್ಲಿ ಅವರು ಹೇಳಿದ್ದಾರೆ. ಮನೆ ಮನೆ ಸಂಪರ್ಕ ಚುರುಕುಗೊಳಿಸಬೇಕು ಅಂತ ಎರಡನೇ ಸೂತ್ರದಲ್ಲಿ ಹೇಳಿದ್ದಾರೆ. ಹಾಗೆ ಮೂರನೇ ಸೂತ್ರದಲ್ಲಿ ವಾರ್ಡ್ ಮಟ್ಟದ ಕಚೇರಿಗಳು ಕ್ರಿಯಾಶೀಲಗೊಳ್ಳಲಿದೆ. ಅಂದ್ರೆ ಕ್ರಿಯಾಶೀಲತೆಯನ್ನ ವಹಿಸ್ಕೊಂಡು ನೀವು ಕೆಲಸ ಮಾಡುತ್ತೆ. ವಾರ್ಡ್ ಮಟ್ಟದ ಕಚೇರಿಗಳು ತಲೆಯಲ್ಲಿಟ್ಕೋಬೇಕು, ಕ್ರಿಯಾಶೀಲವಾಗಿ ಇರಬೇಕು, ಕೆಲಸವನ್ನ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಪಕ್ಷದ ಮುಖಂಡರುಗಳ ಚಳಿ ಬಿಟ್ಟು ರಾಜ್ಯದಾದ್ಯಂತ ಪ್ರವಾಸವನ್ನ ಮಾಡಬೇಕು. ಅಂದ್ರೆ ಪಕ್ಷದ ಮುಖಂಡರು ಚಳಿ ಇದೆ, ಬಿಸಿಲಿದೆ, ನಂಗೆ ಹೋಗಕ್ಕಾಗಲ್ಲ, ಮಾಡಕ್ಕಾಗಲ್ಲ ಅಂತ ಯಾವತ್ತೂ ಥಿಂಕ್ ಮಾಡಬಾರ್ದು. ಚಳಿಯನ್ನ ಬಿಟ್ಟು ಯಾವುದೇ ಕೆಲಸ ಇದ್ರೂ ಬಿಟ್ಟು ರಾಜ್ಯದಾದ್ಯಂತ ಪ್ರವಾಸವನ್ನ ಮಾಡಲೇಬೇಕು. ಜನರ ಕಷ್ಟವನ್ನ ಆಲಿಸಬೇಕು, ಅಲ್ಲಿ ನಿಂತ್ಕೋಬೇಕು, ಜನರ ಮುಂದೆ ಹೋಗಿ ನಿಂತ್ಕೋಬೇಕು ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ. ರಾಜ್ಯ ಕಾರ್ಯಕರ್ತರೊಂದಿಗೆ ರಾಜ್ಯ ಘಟಕದ ಪರಿಣಾಮಕಾರಿ ನೆಟ್ವರ್ಕ್ ಇರ್ಲಿ. ಅಂದ್ರೆ ಕಾರ್ಯಕರ್ತರೊಂದಿಗೆ ನೆಟ್ವರ್ಕ್ ಅನ್ನ ಇಟ್ಕೋಬೇಕು. ನಾಯಕರುಗಳು, ಮುಖಂಡರುಗಳು ಕಾರ್ಯಕರ್ತರನ್ನ ಮರೆಯುವಂತಿಲ್ಲ, ಅವರನ್ನ ಸರಿಯಾಗಿ ಇಟ್ಕೋಬೇಕು ಅಂತ ಹೇಳಿದ್ದಾರೆ ಸೂತ್ರದಲ್ಲಿ, ಅಂದ್ರೆ ದಶಸೂತ್ರದಲ್ಲಿ. JDS ನೊಂದಿಗೆ ಸಮರ್ಪಕ ಹೊಂದಾಣಿಕೆ ಇರಬೇಕು, ಯಾವ ಹಂತದಲ್ಲೂ ಗೊಂದಲವನ್ನ ಇಟ್ಕೋಬಾರ್ದು. JDS ಹಾಗೆ ಬಿಜೆಪಿ ಮೈತ್ರಿ ಆಗಿದೆ. ಈ ನಿಟ್ಟಿನಲ್ಲಿ ಅವರವರೇ ಕಚ್ಚಾಡ್ಕೊಳ್ಳೋದಲ್ಲ, ಅವ್ರ ಜೊತೆ ಹೊಂದಾಣಿಕೆಯನ್ನ ಇಟ್ಕೋಬೇಕು. ನೀವುಗಳೆಲ್ಲ ಯಾವ ಗೊಂದಲನು ಇಟ್ಕೋಬೇಡಿ ಅಂತ ಹೇಳಿದ್ದಾರೆ. ಕೇಂದ್ರದ ಯೋಜನೆಗಳ ಬಗ್ಗೆ ಪ್ರತಿ ಮನೆಗೆ ಮಾಹಿತಿಯನ್ನ ತಲುಪಿಸಬೇಕು. ದೇಶದಾದ್ಯಂತ ಬಿಜೆಪಿ ಪರ ಅಲೆ ಇರೋದನ್ನ ಸರಿಯಾಗಿ ಬಳಕೆ ಮಾಡಿಕೊಳ್ಬೇಕು. ಈಗ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ, ಒಂದು ದೊಡ್ಡ ಕೇಸರಿ ಅಲೆನೇ ಬಿದ್ದಿದೆ. ಇಡೀ ದೇಶದಾದ್ಯಂತ ಕೇಸರಿ ಅಲೆ ಬಿದ್ದಿದೆ. ಆ ಅಲೆಯನ್ನ ಸಮರ್ಪಕವಾಗಿ ನೋಡ್ಕೊಳ್ಬೇಕು, ಅದಕ್ಕೆ ಚ್ಯುತಿ ಬರೋದಂಗೆ ನೋಡ್ಕೋಬೇಕು ಅಂತ ಅಮಿತ್ ಶಾ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಅಂದ್ರೆ ಅವ್ರ ಸೂತ್ರದಲ್ಲಿ ಇದು ಕೂಡ ಒಂದು. ಪರ್ಯಾಯ ಮೈತ್ರಿಕೂಟ ಛಿದ್ರವಾಗುತ್ತಿರುವ ಬಗ್ಗೆ ಜನರಿಗೆ ತಿಳಿಸುವುದು. ಕಾಂಗ್ರೆಸ್ ಬೆಂಬಲಿಸಿದರೆ ಅಭಿವೃದ್ಧಿ ಶೂನ್ಯವಾಗುತ್ತದೆ ಅನ್ನೋದನ್ನ ನೀವು ಮನದಟ್ಟು ಮಾಡಿಸ್ಬೇಕು. ಕಾಂಗ್ರೆಸ್ನ ಜೊತೆ ಹೋದ್ರೆ ಅಭಿವೃದ್ಧಿ ಶೂನ್ಯ ಆಗುತ್ತೆ ಅಂತ ಏನು ಜನಸಾಮಾನ್ಯರಿಗೆ ಹೇಳಬೇಕು ಅನ್ನೋದ್ರ ಬಗ್ಗೆ ದಶಸೂತ್ರವನ್ನ ಇವರು ಹಾಕೊಂಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಚಾಣಕ್ಯ ಅಮಿತ್ ಶಾ ನಿಜಕ್ಕೂ ಒಂದೊಳ್ಳೆ ಅಥವಾ ಒಂದು ದೊಡ್ಡ ಯೋಜನೆಯನ್ನ ತೆಗೆದುಕೊಂಡು ಬಂದಿದ್ದಾರೆ. ಹೇಗೆ ಕಾರ್ಯಕರ್ತರು ಇರಬೇಕು, ಕಾರ್ಯಕರ್ತರನ್ನ ಮುಖಂಡರು ಹೇಗಿಟ್ಟುಕೊಳ್ಳಬೇಕು, ಸಂಪರ್ಕ ಹೇಗಿರಬೇಕು, ರಾಜ್ಯ ಪ್ರವಾಸವನ್ನ ಯಾಕಾಗಿ ಮಾಡಬೇಕು, JDS ಜೊತೆ ಮೈತ್ರಿಯನ್ನ ಮಾಡಿಟ್ಕೋಬೇಕು. ಮೈತ್ರಿ ಇದ್ರೂ ಕೂಡ ಹೊಂದಾಣಿಕೆ ಮಾಡುವುದು ಅತಿ ಅವಶ್ಯಕತೆ. ಯಾಕಂತಂದ್ರೆ ರಾಜ್ಯದ ಜನರಿಗೆ ಅಥವಾ ದೇಶದ ಜನರಿಗೆ ಅದು ಕಷ್ಟವನ್ನು ಉಂಟು ಮಾಡಬಾರ್ದು. ರಾಜ್ಯದ ಜನರು ಮೈತ್ರಿಯನ್ನ ನೋಡಿ ನಗಾಡೋ ಪರಿಸ್ಥಿತಿಯನ್ನ ತರಬಾರ್ದು. ಹಾಗಿಟ್ಕೋಬೇಡಿ, ಹೊಂದಾಣಿಕೆಯನ್ನ ಮಾಡ್ಕೊಳ್ಳಿ. JDS ಹಾಗೆ ಬಿಜೆಪಿ ಏನ್ ಕಾರ್ಯಕರ್ತರು ಇದಾರಲ್ಲ ಅವರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿ. JDS ಕಾರ್ಯಕರ್ತರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ನೀವು ಓಡಾಡಬೇಕು. ಮತ್ತೆ ರಾಜ್ಯ ಪ್ರವಾಸವನ್ನ ಖಂಡಿತವಾಗ್ಲೂ ಮಾಡಬೇಕು. ನನಗೆ ಕೆಲಸ ಇದೆ, ನಾನು ಬರಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಜನರ ಜೊತೆ ಸದಾ ಸಂಪರ್ಕದಲ್ಲಿ ಇರಬೇಕು. ಹಾಗೆ ಪ್ರತಿಯೊಬ್ರು ಕೂಡ ವೋಟ್ ಹಾಕುವಂತೆ ನೋಡ್ಕೊಳ್ಬೇಕು. ಇದೆಷ್ಟು ಇದರ ಜೊತೆಗೆ ಇನ್ನು ಹಲವಾರು ಯೋಜನೆಗಳನ್ನ ಅಮಿತ್ ಶಾ ಅವರು ದಶಸೂತ್ರದಲ್ಲಿ ಇಟ್ಟುಕೊಂಡಿದ್ದಾರೆ. ನಿಜಕ್ಕೂ ಈ ದಶಸೂತ್ರ ವರ್ಕೌಟ್ ಆಗುತ್ತಾ ಲೋಕಸಭಾ ಚುನಾವಣೆಯಲ್ಲಿ? ಅಮಿತ್ ಶಾ ಅವರು ಹಾಕೊಟ್ಟಿರುವಂತಹ ಇಷ್ಟು ಕೆಲಸವನ್ನ ಇಲ್ಲಿರುವ ಬಿಜೆಪಿ ಮುಖಂಡರು ಮಾಡ್ತಾರಾ, ನಾಯಕರು ಮಾಡ್ತಾರಾ? ಇದನ್ನೆಲ್ಲ ಕಾದ್ ನೋಡ್ಬೇಕಾಗಿದೆ. ಇದಿಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.